ರವಿ ಬೆಳಗೆರೆಗೆ ನನ್ನ ಮೇಲೆ ಅದ್ ಏನು ಹೊಟ್ಟೆ ಉರಿ ಅಂತ ಗೊತ್ತಿಲ್ಲ. 2003 ಅಲ್ಲಿ ಫಸ್ಟ್ ಬರದ ನನ್ನ ಬಗ್ಗೆ. ನನ್ನನ್ನು ಅವನ ಪತ್ರಿಕೋದ್ಯಮ ಅವನ ಪತ್ರಕರ್ತ ಅಂತ ಹೇಳಲ್ಲ, ಈ ಭೂಗತ ಲೋಕದ ಪಾತಕಿ ಅಂತಾರಲ್ಲ ಹಾಗೆ ಪತ್ರಿಕೋದ್ಯಮ ಲೋಕದ ಪಾತಕಿ ಅಂತ ಯಾರು ಇದ್ರೆ ಅವ್ನು ರವಿ ಬೆಳಗೆರೆ. ಅದನ್ನ ಗಂಟಾಘೋಷವಾಗಿ ನಾನು ಎಲ್ಲರ ಎದುರುಗಡೆ ಹೇಳಿ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಅದನ್ನ ಯಾಕೆ ಹೇಳ್ತೀನಿ ಅದನ್ನ ಫಸ್ಟ್ ಹೇಳ್ಬಿಟ್ಟು ಆ ನಿದರ್ಶನ ಹೇಳ್ತೀನಿ. ಅವ್ನ ಪತ್ರಿಕೆ ಹಾಯ್ ಬೆಂಗಳೂರು ಏನಾರು ಬಂತು ಅಂತಂದ್ರೆ ಅದನ್ನ ಏನೋ ಟೀ ಸ್ಟಾಲು ಅಲ್ಲಿ ಇಲ್ಲಿ ಗೂಡಂಗಡಿ ಎಲ್ಲಾ ಕಡೆ ನೇತಾಕಿರೋರು. ಒಳಗೆ ಚಿತ್ರಗಳಿವೆ, ಎಚ್ಚರಿಕೆ, ಒಳಗೆ ಫುಲ್ ಡೀಟೈಲ್ಸ್. ಪ್ರತಿ ವಾರ ಯಾವ್ದಾರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಹೆಣ್ಮಗಳ ಮಾನ ಹರಾಜ್ ಮಾಡಿ ಅದ್ರಲ್ಲಿ ಅವ್ನು ಹೊಟ್ಟೆ ಹೊರದೆ ಅವ್ನು ಬದುಕಿದ್ದವನು. ಅವ್ನು ಬೇರೆ ಬರವಣಿಗೆ ಬಿಟ್ಬಿಡಿ, ಆದ್ರೆ ಪ್ರತಿ ವಾರ ಅವ್ನ ಪೇಪರ್ ಸೇಲ್ ಆಗ್ತಿದ್ದಿದ್ದು ಏನಕ್ಕೆ? ಆಶಾಲತಾ ಹೋಗಿ ಕೇಳಿ, ಶ್ರುತಿ ಅವ್ರನ್ನ ಹೋಗಿ ಕೇಳಿ, ಅಮೂಲ್ಯ ಅವ್ರನ್ನ ಹೋಗಿ ಕೇಳಿ, ಆ ಶೃಂಗೇರಿನಲ್ಲಿ ಫಿಲ್ಮ್ ಆಕ್ಟ್ರೆಸ್ ಒಬ್ಳು ಇದ್ಲಾಕೆ, ಅವಳ ಹೆಸರು ಮರೆತುಬಿಟ್ಟೆ ನಾನು. ಪ್ರತಿ ವಾರನೂ ಕೂಡ ಒಂದೊಂದು ಹೆಣ್ಣು ಮಕ್ಕಳ ಬಗ್ಗೆ ರೋಚಕವಾಗಿ ಬರೆದು, ಏನೋ ನಾನು ಅಸಹ್ಯವಾಗಿ ಬರೆದು ಅವರು ತಲೆ ಎತ್ತಿ ತಿರುಗಬಾರದು ಸಮಾಜದಲ್ಲಿ, ಆ ರೀತಿ ಮಾಡ್ತಿದ್ದಂತಹ ವ್ಯಕ್ತಿ ಅವನು ರವಿ ಬೆಳಗೆರೆ ಆಗಿದ್ದ.